ನಮಸ್ಕಾರ ಎಲ್ರಿಗೂ. ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಮತ್ತೊಂದು ಹೊಸ ಪ್ರಾಜೆಕ್ಟ್ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಏನಪ್ಪ ಭಾಗ್ಯ ಹೊಸ ಪ್ರಾಜೆಕ್ಟು ಅಂತೆಲ್ಲ ಹೇಳ್ತಿದ್ದಾರೆ ಅಂದ್ಕೊಂಡ್ರಾ? ನೋಡಿ, ಇದೇ ನಾನು ಹೊಸ ಪ್ರಾಜೆಕ್ಟು ನಿಮ್ಮ ಮುಂದೆ ತಂದಿರೋದು. ಅಂದರೆ ಇದು ಸ್ಯಾರಿ ಪೆಟಿಕೋಟು. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಅದರಲ್ಲೂ ಪ್ಯೂರ್ ಕಾಟನ್ನು. ಇದು ಯಾವುದೇ ರೀತಿ ಪಾಲಿಸ್ಟರು ಕಾಟನ್ನು ಎರಡು ಮಿಕ್ಸ್ ಆ ಥರ ಏನಿಲ್ಲ, ಪ್ಯೂರ್ ಕಾಟನ್ನು. ಅಂದರೆ ತುಂಬ ಉದ್ದನೂ ಇದೆ, ಅಗಲನೂ ಇದೆ. ನೋಡಿ, ಅಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ, ತುಂಬ ಚೆನ್ನಾಗಿದೆ. ಒಂದು ಅಂಗಡಿಗಳಲ್ಲಿ ನಾವು ತಗೊಳ್ತೀವಿ, ಅದು ಕೆಲವೊಂದೊಂದು ಪೆಟಿಕೋಟ್ ಏನಾಗುತ್ತೆ ಅಂದರೆ ಒಂದೆರಡು ಸರಿ ನೀರಿಗೆ ಹಾಕಿದ ತಕ್ಷಣವೇ ತುಂಡ ಆಗುತ್ತೆ. ಇದು ಆ ಥರ ಯಾವುದೇ ರೀತಿ ತುಂಡ ಎಲ್ಲ ಆಗೋದಿಲ್ಲ. ನೀವು ಒಂದು 10 ಸತಿ ನೀರಿಗೆ ಹಾಕಿದ್ರೂ ಅದು ಉದ್ದ ಅಷ್ಟೇ ಇರುತ್ತೆ, ಯಾವುದೇ ರೀತಿ ತುಂಡ ಎಲ್ಲ ಆಗೋದಿಲ್ಲ. ನಾನು ಬಳಸ್ತಾ ಇರೋದು ಇದೇ ಕ್ವಾಲಿಟಿ ಇರೋಂಥ ಪೆಟಿಕೋಟ್ಗಳೇ ಬಳಸ್ತಾ ಇರೋದು. ಇದು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಲ್ಲ, ಮತ್ತು ಪ್ರಮೋಷನ್ ವಿಡಿಯೋ ಅಂತ ಅಂದ್ಕೊಬೇಡಿ. ನಾನು ಹೈಟ್ ಇದ್ದೀನಿ, ಅಂದರೆ ನನಗೂ ಇವು ಇನ್ನೂ ಉದ್ದ ಆಗುತ್ತೆ ಅಂತ ನಾನು ಸ್ವಲ್ಪ ಫೋಲ್ಡ್ ಮಾಡಿನೂ ಸಹ ಹೊಲ್ದಿದ್ದೀನಿ. ಅಂದರೆ ತುಂಬ ಚೆನ್ನಾಗಿದೆ. ಅಲ್ಲಿ ನಾನು ಈ ಥರ ಹಿಡಿದ್ಬಿಟ್ಟೇ ತೋರಿಸ್ತಾ ಇದ್ದೀನಿ ನೋಡಿ, ಅಲ್ಲಿ ಎಷ್ಟು ಉದ್ದ ಇದೆ ಮತ್ತು ಅಗಲನೂ ಸಹ ಇದೆ. ಇದನ್ನ ಒಂದು ಸತಿ ಬಳಸಿ ನೋಡಿ, ನಿಮಗೇ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ. ಮತ್ತು ಅದು ಲೆಂತೂ ಸಹ ಎಷ್ಟು ಉದ್ದ ಇದೆ ಮತ್ತು ಅಗಲನೂ ಎಷ್ಟು ಅಗಲ ಇದೆ ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಾಗುತ್ತೆ. ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ನಿಮಗೆ ಬೇಕು ಇತ್ತು ಅನ್ನೋರು ಬುಕ್ ಮಾಡಿ ತಗೋಬೋದು. ಕಲರ್ಗಳು ಅಷ್ಟೇ ತುಂಬ ಚೆನ್ನಾಗಿದ್ದಾವೆ ಕಲರ್ಗಳು. ಅಂದರೆ ಕಾಟನ್, ಇದು ಪ್ಯೂರ್ ಕಾಟನ್ನು. ನಾನು ಮತ್ತೆ ಮತ್ತೆ ಹೇಳ್ತಿದ್ದೀನಿ, ತುಂಬ ಚೆನ್ನಾಗಿದೆ. ಕ್ವಾಲಿಟಿ ಬಗ್ಗೆ ಅಂತೂ ಮಾತಾಡೋಂಗಿಲ್ಲ. ನಾನು ಮೊದಲೆಲ್ಲ ಸುಮಾರು ಪೆಟಿಕೋಟ್ ಎಲ್ಲ ತೊಗೊಂಡಿದ್ದೀನಿ ಬೇರೆ ಬೇರೆ ಅಂಗಡಿಗಳಲ್ಲೆಲ್ಲ. ಅದರಲ್ಲೂ ಆ ಥರ ಪೆಟಿಕೋಟ್ಗೂ ಈ ಪೆಟಿಕೋಟ್ಗೂ ತುಂಬಾ ವ್ಯತ್ಯಾಸ ಇದೆ. ಯಾಕೆ ಅಂತೀರಾ? ನಾವು ಕೆಲವೊಂದು ಅಂಗಡಿಗಳಲ್ಲಿ ತಗೊಳ್ಳೋ ಅಂತಹ ಪೆಟಿಕೋಟ್ಗಳು ಏನಾಗುತ್ತೆ, ಒಂದೆರಡು ಸರಿ ನಾವು ನೀರಿಗೆ ಹಾಕಿದ ತಕ್ಷಣವೇ ಅದೇನಾಗುತ್ತೆ, ತುಂಡಾಗೋಗ್ಬಿಡುತ್ತೆ. ಈಗ ನಾವು ಸ್ಯಾರಿ ಎಲ್ಲ ಹಾಕ್ಕೊಂಡಾಗ ಒಂದು ಸ್ವಲ್ಪ ಅರ್ಧ ಕಾಲಕ್ಕೆ ಬರೋದು, ಈ ಥರ ಎಲ್ಲ ಆಗಿರುತ್ತೆ. ಈ ಪೆಟಿಕೋಟು ಆ ಥರ ಏನೂ ಸಮಸ್ಯೆ ಆಗೋದಿಲ್ಲ. ಅಂದರೂ ನೀವು ಇನ್ನೂ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಸ್ಬೇಕು, ಅಷ್ಟು ಉದ್ದ ಇರುತ್ತೆ ಈ ಪೆಟಿಕೋಟು. ಒಂದು ಸರಿ ತಗೊಂಡು ನೀವು ಬಳಸಿ ನೋಡಿ, ಆಮೇಲೆ ನೀವು ಮತ್ತೆ ಮತ್ತೆ ಬೇಕು ಅಂತಲೇ ಕೇಳ್ತೀರಾ. ಯಾಕೆಂದರೆ ಅದು ಕ್ವಾಲಿಟಿನೂ ಅಷ್ಟು ಚೆನ್ನಾಗಿದೆ, ಮತ್ತು ಅದು ಲೆಂತ್ ಆಗಿರ್ಬೋದು ಮತ್ತು ಅಗಲ ಆಗಿರ್ಬೋದು ಅಷ್ಟೇ ಚೆನ್ನಾಗಿದೆ. ಯಾವುದೇ ಕಾರಣಕ್ಕೂ ಅದು ಲೆಂತ್ ಮಾತ್ರ ಕಡಿಮೆ ಆಗೋದಿಲ್ಲ. ನಮಗೆ ಇನ್ನೂ ಇಷ್ಟೊಂದು ಲೆಂತ್ ಇದೆಯಲ್ಲ ಅಂದ್ಬಿಟ್ಟು ನಾವೇ ಅದನ್ನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಸ್ಕೋಬೇಕು, ಅಷ್ಟು ಲೆಂತ್ ಇದೆ. ನಾನು ಬಳಸೋದು ಈ ಪೆಟಿಕೋಟ್ಗಳನ್ನೇ. ಅಂದರೆ ನಿಮಗೂ ಯಾರಿಗಾದ್ರೂ ಉಪಯೋಗ ಆಗಲಿ ಅನ್ನೋದಕ್ಕೋಸ್ಕರ ನಾನು ಇದು ವಿಡಿಯೋ ಮಾಡಿದ್ದೀನಿ ಅಷ್ಟೇ. ಒಳ್ಳೆ ಕ್ವಾಲಿಟಿ ಇರುವಂತಹ ಪೆಟಿಕೋಟ್ಗಳು ಮತ್ತು ನಿಮಗೆ ಬೇಕಾಗಿರುವಂತಹ ಕಲರ್ಗಳು ಒಂದೇ ಕಡೆ ಸಿಗುತ್ತೆ. ಕೆಲವೊಂದು ಪೆಟಿಕೋಟ್ಗಳು ಯಾವ ಥರ ಇರುತ್ತೆ ಅಂದರೆ ಅದು ಅಗಲನೂ ಕಡಿಮೆ ಇರುತ್ತೆ, ಈ ಥರ ಅಗಲ ಎಲ್ಲ ಜಾಸ್ತಿ ಇರೋದಿಲ್ಲ. ಅಂದರೆ ಈ ಪೆಟಿಕೋಟ್ಗಳು ತುಂಬ ಅಗಲನೂ ಇದೆ ಮತ್ತು ಲೆಂತು ಇದೆ, ಚೆನ್ನಾಗಿದೆ. ಇದು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ನನಗಿನ್ನೂ ಇನ್ನೂ ಹೈಟ್ ಇರೋರು ಇರ್ತಾರಲ್ವ, ಅಂಥವ್ರಿಗೂ ಸಹ ಉಪಯೋಗ ಆಗುತ್ತೆ ಅಲ್ವಾ. ಯಾಕೆಂದರೆ ಕೆಲವೊಂದು ಪೆಟಿಕೋಟ್ಗಳು ತುಂಬಾ ತುಂಡ ಎಲ್ಲ ಆಗುತ್ತೆ, ಮತ್ತು ಇದು ಆ ಥರ ಯಾವುದೂ ಸಮಸ್ಯೆ ಆಗೋದಿಲ್ಲ. ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ವಾಟ್ಸಪ್ ಮಾಡಿ ಬುಕ್ ಮಾಡ್ಕೊಳ್ಳಿ. ನಾನು ಮತ್ತೆ ಮತ್ತೆ ಹೇಳ್ತಿದ್ದೀನಿ, ಬೇಕಿತ್ತು ಅಂದರೆ ನೀವು ಒಂದು ಸತಿ ತಗೊಂಡು ಇದನ್ನು ಯೂಸ್ ಮಾಡಿ ನೋಡಿ, ಆಮೇಲೆ ನೀವೇ ಹೇಳ್ತೀರಾ ಅಕ್ಕ ತುಂಬ ಚೆನ್ನಾಗಿದೆ, ನಮಗೆ ಇದೇ ಬೇಕು ಅಂತಲೂ ಸಹ ಹೇಳ್ತೀರಾ. ಯಾಕೆ ಅಂದರೆ ಅದು ಲೆಂತು ಕೂಡ ಯಾವುದೇ ರೀತಿ ಕಡಿಮೆ ಆಗೋಲ್ಲ. ಯಾಕೆಂದರೆ ನೀವು ಎಷ್ಟೇ ಸತಿ ನೀರಿಗೆ ಹಾಕಿದ್ರೂ ಸಹ ಲೆಂತ್ ಕಡಿಮೆ ಆಗೋದಿಲ್ಲ, ಮತ್ತು ಅಗಲನೂ ಜಾಸ್ತಿ ಅಗಲ ಇದೆ. ಅಂದರೆ ಕ್ವಾಲಿಟಿ ಬಗ್ಗೆನೂ ಅಷ್ಟೇ ಚೆನ್ನಾಗಿ. ಒಂದೊಂದ್ಸರಿ ನಾವು ಅಂಗಡಿಲಿ ಹೋಗಿ ಹುಡುಕಿದ್ರೂ ನಮಗೆ ಈ ಥರ ಇರೋವಂತಹ ಕ್ವಾಲಿಟಿನೂ ಸಿಗೋದಿಲ್ಲ, ಮತ್ತು ಕಲರ್ಗಳು ಸಿಗೋದಿಲ್ಲ. ಅದರಲ್ಲೂ ಇಷ್ಟೊಂದು ಲೆಂತಿ ಇರೋವಂತಹ ಪೆಟಿಕೋಟ್ ಅಂತೂ ಸಿಗೋದಿಲ್ಲ. ಯಾಕೆ ಅಂದರೆ ನನಗೆ ಇದೆಲ್ಲ ತುಂಬ ಚೆನ್ನಾಗಿ ಅನುಭವ ಆಗ್ಬಿಟ್ಟಿದೆ, ಅದಕ್ಕೋಸ್ಕರ ಹೇಳ್ತಿದ್ದೀನಿ ಅಷ್ಟೇ. ಒಂದೊಂದ್ಸರಿ ನಮಗೆ ಒಂದು ಕಲರ್ ಪೆಟಿಕೋಟ್ ಬೇಕಾಗಿರುತ್ತೆ, ನಾವು ಎಷ್ಟೊಂದು ಅಂಗಡಿಗಳು ಹುಡುಕ್ತೀವಿ, ನಮಗೆ ಬೇಕಾಗಿರೋಂತಹ ಕಲರ್ ಆಗಲಿ ಕ್ವಾಲಿಟಿ ಆಗಲಿ ಸಿಕ್ಕೋದಿಲ್ಲ. ಹಂಗಾಗಿ ನಿಮಗೆ ಬೇಕಾಗಿರೋಂತಹ ಕ್ವಾಲಿಟಿ ಆಗಿರ್ಬೋದು ಮತ್ತು ಕಲರ್ ಆಗಿರ್ಬೋದು ಒಂದೇ ಕಡೆ ಸಿಗಲಿ ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿದ್ದೀನಿ. ಒಂದು ಟೈಮಲ್ಲಿ ನಾನು ಇದೇ ರೀತಿಯೇ ಒಂದು ಕಲ್ಲರಿಗೋಸ್ಕರ ಎಷ್ಟೊಂದು ಅಂಗಡಿಗಳೆಲ್ಲ ಹುಡುಕ್ತಿದ್ದೀನಿ. ನನಗೆ ಬೇಕಾಗಿರೋಂತಹ ಕಲರ್ ಆಗಲಿ ಕ್ವಾಲಿಟಿಯಾಗಿ ಸಿಕ್ಕಿರೋದಿಲ್ಲ. ಹಂಗಾಗಿ ನಂತರ ಪ್ರಾಬ್ಲಮ್ಮು ಬೇರೆಯವ್ರಿಗೆ ಆಗಬಾರ್ದು ಅನ್ನೋದಕ್ಕೋಸ್ಕರನೇ ನಾನು ಈ ಪೆಟಿಕೋಟ್ಗಳನ್ನ ವಿಡಿಯೋ ಮಾಡಿರೋದು. ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.